ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्ण. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 8 ಶ್ಲೋಕ 27. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಅನುವಾದ: ಅರ್ಜುನ, ಭಕ್ತರಿಗೆ ಈ ಎರಡು ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೀಡಾಗುವುದಿಲ್ಲ. ಆದುದರಿಂದ ಸದಾ ಯೋಗಯುಕ್ತನಾಗಿರು. ಇಲ್ಲಿ ಅನುವಾದದಲ್ಲಿ ಕೇವಲ ಒಂದು ಸಾಲಿನಲ್ಲಿ ಪ್ರಭುಪಾದರು ಇಂದಿನ 2 ಶ್ಲೋಕಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಅಥವಾ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಬೇಕು. ಅದರ ಬಗ್ಗೆ ವರ್ಣನೆ ಮಾಡಿಲ್ಲ. ಇಲ್ಲಿ ಭಾವಾರ್ಥದಲ್ಲಿ ಇರುತ್ತೆ. ಆದರೆ ಆ 2 ಸಂಗತಿ ಏನಪ್ಪ ಅಂದರೆ, ಒಂದು ಬೆಳಕಿನಲ್ಲಿ ದೇಹನ ತ್ಯಾಗ ಮಾಡೋದು, ನಂತರ ಕತ್ತಲಿನಲ್ಲಿ ದೇಹ ತ್ಯಾಗ ಮಾಡೋರು. ಅವರ ಆಸೆ ಅಥವಾ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಇಂದಿನ 2 ಶ್ಲೋಕಗಳಲ್ಲಿ ಭಗವಂತ ವರ್ಣನೆ ಮಾಡಿ, ಈ ಶ್ಲೋಕದಲ್ಲಿ ಅರ್ಜುನನಿಗೆ ಯೋಗಯುಕ್ತ ಭಾವಾರ್ಜುನ ಅಂತ ಹೇಳ್ತಾ ಇದ್ದಾನೆ. ಇದೇ ಸಾಲನ್ನು ಇದೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೂಡ ಭಗವಂತ ಹೇಳಿದ್ದ. ತಸ್ಮಾತ್ ಸರ್ವೇಷು ಕಾಲೇಸು ಮಯ್ಯಾರ್ಪಿತ ಮನೋಬುದ್ಧಿ ಅಂತ, ಏನು ನನ್ನನ್ನು ಸ್ಮರಣೆ ಮಾಡ್ತಾ ಯುದ್ಧಸ್ಯ ಮಾ ಮನುಸ್ಮರ ಅಂತ ಭಗವಂತ ಹೇಳಿದ್ದ. ಆದರೆ ಇಲ್ಲಿ ಈ 2ನೇ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ಕೃಷ್ಣ? ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತ ಭಾವಾರ್ಜುನ, ಆದುದರಿಂದ ಸದಾ ಯೋಗಯುಕ್ತನಾಗಿರು ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ಭಾವಾರ್ಥನ ನೋಡೋಣ. ಐಹಿಕ ಜಗತ್ತನ್ನು ಬಿಡುವಾಗ ಆತ್ಮನು ಬಳಸುವ ವಿವಿಧ ಮಾರ್ಗಗಳಿಂದ ಅರ್ಜುನನ ಮನಸ್ಸು ಕಲಕಬಾರದೆಂದು ಕೃಷ್ಣನು ಇಲ್ಲಿ ಉಪದೇಶ ಮಾಡುತ್ತಿದ್ದಾನೆ. ಏರ್ಪಾಟಿನಿಂದ ನಿರ್ಗಮಿಸುತ್ತಾನೋ ಅಥವಾ ಆಕಸ್ಮಿಕವಾಗಿ ನಿರ್ಗಮಿಸುತ್ತಾನೋ ಎಂಬುದರ ಬಗ್ಗೆ ಪರಮಪ್ರಭುವಿನ ಭಕ್ತನು ಆತಂಕ ಪಡಬಾರದು. ಭಕ್ತನ ಮನಸ್ಸು ಕೃಷ್ಣನಲ್ಲಿ ದೃಢವಾಗಿರಬೇಕು. ಅವನು ಹರೇ ಕೃಷ್ಣ ಸಂಕೀರ್ತನೆ ಮಾಡಬೇಕು. ಈ 2 ಮಾರ್ಗಗಳ ವಿಷಯವಾಗಿ ಚಿಂತಿಸುವುದು ಕ್ಲೇಶದಾಯಕ ಎಂದು ಅವನು ತಿಳಿಯಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು. ಇದರಿಂದ ಆಧ್ಯಾತ್ಮಿಕ ರಾಜ್ಯಕ್ಕೆ ಮನುಷ್ಯನ ಮಾರ್ಗವು ಸುರಕ್ಷಿತ, ಖಚಿತ ಮತ್ತು ನೇರವಾಗುತ್ತದೆ. ಈ ಶ್ಲೋಕದಲ್ಲಿ ಯೋಗಯುಕ್ತ ಎಂಬ ಪದವು ಅರ್ಥವತ್ತಾದದ್ದು. ಯೋಗದಲ್ಲಿ ದೃಢವಾಗಿರುವ ಮನುಷ್ಯನು ತನ್ನ ಎಲ್ಲ ಚಟುವಟಿಕೆಗಳಲ್ಲಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುತ್ತಾನೆ. ಶ್ರೀ ರೂಪ ಗೋಸ್ವಾಮಿಯವರು ಅನಾಸಕ್ತಸ್ಯ ವಿಷಯಾನ್ ಯಥಾರ್ಮಂ ಉಪಯುಂಜತಃ, ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರ್ಲಿಪ್ತನಾಗಿರಬೇಕು ಮತ್ತು ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು ಎಂದು ಉಪದೇಶಿಸಿದ್ದಾರೆ. ಯುಕ್ತ ವೈರಾಗ್ಯ ಎನ್ನುವ ಈ ರೀತಿಯಿಂದ ಮನುಷ್ಯನು ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಭಕ್ತನಿಗೆ ಪರಮ ನಿವಾಸಕ್ಕೆ ತನ್ನ ಮಾರ್ಗವನ್ನು ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿದಿರುತ್ತದೆ. ಆದುದರಿಂದ ಈ ವರ್ಣನೆಗಳಿಂದ ಆತನು ಮನಃಶಾಂತಿಯನ್ನು ಕಳೆದುಕೊಳ್ಳಬಾರದು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಭಾವಾರ್ಥದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಅರ್ಜುನನ ಮನಸ್ಸು ಕಲಕಬಾರದು ಅಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಯಾಕಂದರೆ ಹಗಲಿನಲ್ಲಿ ದೇಹ ತ್ಯಾಗ ಮಾಡೋದು ಅಥವಾ ರಾತ್ರಿ ದೇಹನ ತ್ಯಾಗ ಮಾಡೋದು ಅದು ಭಕ್ತರಿಗೆ ಅನ್ವಯಿಸೋದಿಲ್ಲ. ಅದನ್ನು ನಾವು ಗಮನ ಇಟ್ಟು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದರೆ ಪ್ರಭುವಿನ ಭಕ್ತನು ಆತಂಕ ಪಡಬಾರದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಯಾಕಂದರೆ ಭಕ್ತರು ಏನು ಮಾಡ್ತಾ ಇರ್ತಾರೆ, ಸದಾಕಾಲ 24 ಗಂಟೆಗಳ ಕಾಲ ಅವರು ಭಗವಂತನ ಸೇವೆಯಲ್ಲೇ ಇರ್ತಾರೆ. ಅವರು ಬೆಳಗಿನ ಜಾವ ಮಂಗಳಾರತಿ ಇರ್ಬೋದು, ನಂತರ ಜಪ ಸೆಷನ್ ಅಂತ ಏನಿರುತ್ತೆ, ನಂತರ ಏನು ದರ್ಶನಾರ್ಥಿ ಇರ್ಬೋದು, ನಂತರ ಭಾಗವತ ಪ್ರವಚನ ಇರ್ಬೋದು, ನಂತರ ಪ್ರಸಾದ ಇರ್ಬೋದು, ನಂತರ ಅವರ ಕಾರ್ಯಕ್ರಮಗಳು, ಅವರು ಏನೇನು ಕೆಲಸ ಮಾಡಬೇಕು, ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರು ದೇವಸ್ಥಾನದೊಳಗಡೆ ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾರೆ ಅಥವಾ ವಿಗ್ರಹ ಸೇವೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಮೆಂಬರ್ಶಿಪ್ ಅಂತ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ನಂತರ ಕೆಲವರು ಸ್ಟಾಲ್ಗಳಲ್ಲಿ ಬುಕ್ ಸೇಲ್ಸ್ ಮಾಡ್ತಾ ಇರ್ತಾರೆ. ಹೀಗೆ ನಾನಾ ವಿಧವಾದಂಥ ಕೆಲಸ ಇದೆ. ಏನು ನಾವು ನವವಿಧ ಭಕ್ತಿ ಅಂತ ನಾವು ಏನು
ಪ್ರಹ್ಲಾದ್ ಮಹಾರಾಜರು ನಮಗೆ ಭಾಗವತದಲ್ಲಿ ಹೇಳಿದ್ದಾರೆ, ಶ್ರವಣಂ ಕೀರ್ತನಂ ವಿಷ್ಣು ಅಂತ. ಆ ರೀತಿ ಇಲ್ಲಿ ನಮಗೆ ಪ್ರಭುಪಾದರು ದೇವಾಲಯಗಳಲ್ಲಿ ನವವಿಧ ಭಕ್ತಿಯನ್ನು ನಾವು ಕಾರ್ಯಕ್ರಮ ರೂಪದಲ್ಲಿ, ಅಂದರೆ ಕೆಲಸ ಮಾಡ್ತಾ ನಾವು ಅದನ್ನು ಅನುಭವಿಸ್ತಾ ಇರ್ಬೋದು, ಅಥವಾ ಅದರ ಪ್ರಕಾರವಾಗಿ ನಾವು ನಮ್ಮ ಕೆಲಸನ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಆಗ ಏನಾಗುತ್ತೆ ಅಂದರೆ ನಮ್ಮ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಕೃಷ್ಣನಿಗೆ ಸಂಬಂಧಪಟ್ಟಿರತ್ತೆ, ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆ ಅಂದರೆ ಬೇರೆ ಏನು ದೊಡ್ಡ ವಿಷಯ ಏನೂ ಅಲ್ಲ. ಸದಾಕಾಲ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದು, ಅಥವಾ ಕೃಷ್ಣನ ಬಗ್ಗೆ ಕೃಷ್ಣನಿಗೋಸ್ಕರ ಸೇವೆ ಮಾಡೋದೇ ಕೃಷ್ಣ ಪ್ರಜ್ಞೆ. ಈಗ ನಮಗೂ ಪ್ರಜ್ಞೆ ಇರುತ್ತೆ. ನಮ್ಮ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅಂದರೆ, ನಾನು ಏನನ್ನು ಆಲೋಚನೆ ಮಾಡ್ತಾ ಇರ್ತೀನಿ, ನನ್ನ ದೇಶ, ನನ್ನ ಜನ, ನನ್ನ ಸಂಸ್ಕೃತಿ, ನನ್ನ ಭಾಷೆ, ಇದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇರ್ತೀನಿ. ಆಗ ನನ್ನ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅಂದರೆ, ನನ್ನ ಸುತ್ತನೇ ಸುತ್ತಾ ಇರುತ್ತೆ. ಅಂದರೆ ನನ್ನಲ್ಲಿರ್ತಕ್ಕಂಥ ಭಾವನೆಗಳು, ನನಗೆ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಬಗ್ಗೆನೇ ಚಿಂತನೆ ನಡೆಸ್ತಾ ಇರ್ತೀವಿ. ಅದರ ಪ್ರಕಾರವಾಗಿ ನನ್ನ ಮನಸ್ಸಿನ ಚಿಂತನೆ ಮುಖಾಂತರ ನನಗೆ ಮುಂದಿನ ಜನ್ಮ ಸಿದ್ಧ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ, ಭಕ್ತನ ಮನಸ್ಸು ಕೃಷ್ಣನಲ್ಲಿ ದೃಢವಾಗಿರಬೇಕು. ಅವನು ಹರೇ ಕೃಷ್ಣ ಸಂಕೀರ್ತನೆ ಮಾಡ್ತಾನೆ ಇರ್ತಾನೆ. ಯಾಕಂದರೆ ಅವನು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿರೋ ಕೆಲಸ. ದೇವಸ್ಥಾನದಲ್ಲಿ ಮಂಗಳಾರತಿಗೆ ಬರೋದಾಗಲಿ, ಭಾಗವತ ಶ್ರವಣ ಮಾಡೋದಾಗಲಿ, ಜಪ ಮಾಡೋದಾಗಲಿ, ನಂತರ ಪ್ರಸಾದ ತಗೊಳ್ಳೋದಾಗಲಿ, ಭಕ್ತರ ಸಂಘ ಮಾಡೋದಾಗಲಿ, ಪ್ರತಿಯೊಂದು ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಆತ ಮಗ್ನನಾಗಿರೋದ್ರಿಂದ, ಆತ ಯಾವಾಗ ಆತನ ಆತ್ಮ ಈ ದೇಹನ ಬಿಟ್ಟು ಹೊರಗಡೆ ಹೋಗುತ್ತೆ, ಅಥವಾ ಆತನ ಹೃದಯ ನಿಂತು ಹೋಗುತ್ತೆ, ಆತ ಹೆದರಬೇಕಾಗಿಲ್ಲ. ಯಾಕಂದರೆ ಆತ 24 ಗಂಟೆಗಳ ಕಾಲ ಭಗವಂತನ ಸೇವೆಯಲ್ಲಿ ಇರ್ತಾನೆ. ರಾತ್ರಿ ನಿದ್ರೆ ಮಾಡುವಾಗ ಕೂಡ ಆತ ಯೋಚನೆ ಮಾಡ್ತಾ ಇರ್ತಾನೆ, ಬೆಳಿಗ್ಗೆ ನನಗೆ ಈ ಥರ ಕೆಲಸ ಕೊಟ್ಟಿದ್ದಾರೆ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನನಗೆ ಪೂಜಾರಿ ಸೇವೆ ಕೊಟ್ಟಿದ್ದಾರೆ, ನಾನು 3 ಗಂಟೆಗೆ ಎದ್ದೇಳಬೇಕು. ಈ ರೀತಿ ಆತ ಯೋಚನೆ ಮಾಡ್ತಾ ಇರೋವಾಗ ಏನಾಗುತ್ತೆ ಅಂದರೆ, ರಾತ್ರಿ ಕನಸಿನಲ್ಲಿ ಕೂಡ ಆತ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರ್ತಾನೆ. ಆಕಸ್ಮಿಕವಾಗಿ ರಾತ್ರಿ ಮಲ್ಕೊಂಡಿದ್ದಾಗಲೇ ಆತ ದೇಹ ತ್ಯಾಗ ಮಾಡಿದ್ರು ಕೂಡ ಆತ ಎದುರ್ಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಕನಸಿನಲ್ಲಿ ಕೂಡ ಆತ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇರುವಾಗ ಆತನ ಮನಸ್ಸಿನ ಸ್ಥಿತಿ ಯಾವ ರೀತಿ ಇರುತ್ತೆ, ಆತನ ಭಾವನೆಗಳು ಯಾವ ರೀತಿ ಇರುತ್ತೆ, ಅದರ ಪ್ರಕಾರವಾಗಿ ಆತನಿಗೆ ಮುಂದಿನ ಶರೀರ, ಅಂದರೆ ಮುಂದಿನ ಶರೀರದ ಬಗ್ಗೆ ಆತ ಯೋಚನೆನೇ ಮಾಡೋದಿಲ್ಲ. ಆಕಸ್ಮಿಕವಾಗಿ ಆತ ಭಗವಂತನನ್ನು ಸ್ಮರಣೆ ಮಾಡಲಿಲ್ಲ ಅಂದರೂ ಕೂಡ ನಷ್ಟ ಅಂತೂ ಇಲ್ಲ ಅಂತ ನಮಗೆ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದ. ಯಾಕಂದರೆ ಈ ಜನ್ಮದಲ್ಲೇ ನಾವು ಭಗವಂತನನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಭಗವಂತನನ್ನು ಸ್ಮರಣೆ ಮಾಡ್ತಾ ನಾವು ಈ ದೇಹನ ತ್ಯಾಗ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ಅಂತ ಭಗವಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾನೆ. ಮುಂದಿನ ಜನ್ಮದಲ್ಲಿ ಒಬ್ಬ ಶುದ್ಧ ಭಕ್ತರ ಮನೆಯಲ್ಲಿ ನಮಗೆ ಜನ್ಮ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದರಿಂದ ನಾವು ಮಾಡ್ತಕ್ಕಂಥ ಕೆಲಸ ಯಾವುದೇ ರೀತಿಯಲ್ಲಾಗಿದ್ದರೂ ಕೂಡ ಭಗವಂತನನ್ನು ಸ್ಮರಣೆಯಲ್ಲಿ ನಾವು 100% 100ರಷ್ಟು ನಾವು ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಾವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಸಂಕೀರ್ತನೆ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ನಂತರ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರಲ್ಲಿ. ಇದರಿಂದ ಆಧ್ಯಾತ್ಮಿಕ ರಾಜ್ಯಕ್ಕೆ ಮನುಷ್ಯನ ಮಾರ್ಗವು ಸುರಕ್ಷಿತ, ಖಚಿತ ಮತ್ತು ನೇರವಾಗುತ್ತದೆ ಅಂತ ಇಲ್ಲಿ ಒತ್ತಿ ಹೇಳಿದ್ದಾರೆ. ಅಂದರೆ ಭಗವಂತನ ಭಕ್ತರಿಗೆ ಯಾವ ರೀತಿ ಸುರಕ್ಷತೆ ಸಿಗತ್ತೆ, ಖಚಿತವಾಗಿರುತ್ತೆ ಆತನ ಪ್ರಯಾಣ, ಅದರಲ್ಲೂ ನೇರವಾಗಿರುತ್ತದೆ. ನಂತರ ರೂಪ ಗೋಸ್ವಾಮಿಯವರ ಯೋಗಯುಕ್ತ ಎಂಬ ಪದವು ಅರ್ಥವತ್ತಾದದು ಅಂತ ಇಲ್ಲಿ ಅವರ ರಚನೆ ಮಾಡಿರ್ತಕ್ಕಂಥ ಒಂದು ಶ್ಲೋಕನ ಒಂದು ಸಾಲಿನಲ್ಲಿ ಕೊಟ್ಟಿದ್ದಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಮ ಉಪಯುಂಜತ. ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರ್ಲಿಪ್ತನಾಗಿರಬೇಕು ಮತ್ತು ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು ಎಂದು ಉಪದೇಶಿಸಿದ್ದಾರೆ. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅರ್ಜುನ ಕೂಡ ಈಗ ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧ ತನ್ನ ಸ್ವಂತಕ್ಕೋಸ್ಕರ ಯುದ್ಧ ಮಾಡ್ತಾ ಇಲ್ಲ. ಸ್ವಂತಕ್ಕೋಸ್ಕರ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ನನ್ನ ಸಂಬಂಧಿಕರು, ನನ್ನ ಗುರುಗಳು, ನನ್ನ ಆಚಾರ್ಯರು ಅಂತೆಲ್ಲ ಹೇಳಿ ಯುದ್ಧ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ನಂತರ ಯಾವಾಗ ಕೃಷ್ಣನಿಗೋಸ್ಕರ ನಾನು ಯುದ್ಧ ಮಾಡಬೇಕು, ಅದು ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕು ಅಂತ ಅರ್ಜುನನಿಗೆ ಅರ್ಥ ಆಗ್ತಾ ಇದೆ. ಅದಾದ ನಂತರ ಅರ್ಜುನ ಏನು ಮಾಡ್ತಾನೆ, ಇದು ಭಗವಂತನಿಗೋಸ್ಕರ ನಾನು ಮಾಡಬೇಕು, ಭಗವಂತ ಇಷ್ಟಪಡ್ತಾ ಇದ್ದಾನೆ, ಅಧರ್ಮಿಗಳನ್ನು ನಾಶ ಮಾಡೋದೇ ಭಗವಂತನ ಅವತಾರದ ಉದ್ದೇಶ ಅಂತ ನಾವು 4ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಅದರಿಂದ ಮುಂದೆ ಅರ್ಜುನ ಯಾವ ರೀತಿ ಯುದ್ಧ ಮಾಡ್ತಾನೆ ಅನ್ನೋದನ್ನ ಮುಂದಿನ ಅಧ್ಯಾಯಗಳಲ್ಲಿ ಗೊತ್ತಾಗತ್ತೆ. ಆದರೆ ಇಲ್ಲಿವರೆಗೂ ನಾವು ತಿಳ್ಕೊಂಡ ಹಾಗೆ ಭಗವಂತ ಹೇಳ್ತಕ್ಕಂಥ ಉಪದೇಶ ಯಾವ ರೀತಿ ಇದೆ, ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ಆತನ ಭಕ್ತರು ಸೇವೆ ಮಾಡ್ತಾ ಇರ್ತಾರೆ, ಅವರಿಗೆ ಯಾವುದೇ ರೀತಿ ತೊಂದರೆನೂ ಇರೋದಿಲ್ಲ. ಅವರು ದೇಹನ ತ್ಯಾಗ ಮಾಡೋದಕ್ಕೆ ಹಗಲಿನ ಸಮಯ ಸೂಕ್ತ ಅಂತ ತಿಳ್ಕೊಳ್ತಾರೋ ಅಥವಾ ರಾತ್ರಿ ಸಮಯ ಸೂಕ್ತ ಅಂತ ತಿಳ್ಕೊಳ್ತಾರೋ ಅವರು ಅದರ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ಆದುದರಿಂದ ಇಲ್ಲಿ
ತನ್ನ ಭಕ್ತಿ ಮಾರ್ಗನ ಯಾವ ರೀತಿ ಮಾಡ್ತಾ ಇರ್ತಾರೆ ಭಕ್ತರು ಅಂದರೆ, ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿದಿರುತ್ತೆ. ಆದುದರಿಂದ ಈ ವರ್ಣನೆಗಳಿಂದ ಆತನು ಮನಃಶಾಂತಿಯನ್ನು ಕಳೆದುಕೊಳ್ಳಬಾರದು. ಅಂದರೆ ಇಲ್ಲಿ ಏನು ಭಗವಂತ ಹೇಳ್ತಾ ಇದ್ದಾನೆ, ಈ ವರ್ಣನೆ ಮಾಡ್ತಾ ಇದ್ದಾನೆ, ಏನು ಉತ್ತರಾಯಣ ಇರ್ಬೋದು, ದಕ್ಷಿಣಾಯನ ಇರ್ಬೋದು, ಇದೆಲ್ಲ ಏನಪ್ಪ ಅಂದರೆ ಹೊಸಬರಿಗೆ, ಅಂದರೆ ಯೋಗಯುಕ್ತ ಆಗಿರ್ತಕ್ಕಂಥ ಯೋಗದಲ್ಲಿ ಈ ಆಗತಾನೆ ಪ್ರಾರಂಭ ಮಾಡಿರ್ತಾರೆ ಕೆಲವರು. ಅದರಲ್ಲೂ ಮುಖ್ಯವಾಗಿ ಈ ಉತ್ತರಾಯಣ ಅಂದರೆ ಭೀಷ್ಮನ ಕಥೆ ನಮ್ಗೆ ಜ್ಞಾಪಕ ಬರುತ್ತೆ. ಉತ್ತರಾಯಣದಲ್ಲಿ ನಾನು ದೇಹನ ತ್ಯಾಗ ಮಾಡಬೇಕು ಅಂತ ಭೀಷ್ಮ ಯೋಚನೆ ಮಾಡ್ತಾ ಇರ್ತಾನೆ. ಉತ್ತರಾಯಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಹಾನ್ ಭಕ್ತರು ವರ್ಣನೆ ಮಾಡಿದ್ದು ಹೇಗಂದರೆ, ಉತ್ತರ ಅಂದರೆ ಪರೀಕ್ಷಿತ್ ಮಹಾರಾಜನ ತಾಯಿ. ಉತ್ತರೆಯ ಗರ್ಭದಲ್ಲಿರುವಾಗಲೇ ಪರೀಕ್ಷಿತ್ ಮಹಾರಾಜನನ್ನು ಸಂಹಾರ ಮಾಡೋದಕ್ಕೋಸ್ಕರನೇ ದುರ್ಯೋಧನ ಮಗ ಅಶ್ವತ್ಥಾಮ ಯಾವ ರೀತಿ ಆತನನ್ನು ಸಂಚು ಮಾಡಿರ್ತಾನೆ, ಅದು ಬ್ರಹ್ಮಾಸ್ತ್ರನನ್ನು ಹೂಡಿಕೆ ಮಾಡಿ ಆತನನ್ನು ಸಂಹಾರ ಮಾಡಬೇಕು ಅಂತ ತಿಳ್ಕೊಂಡಿರ್ತಾನೆ. ಆಗ ಭಗವಂತ ಉತ್ತರೆಯ ಗರ್ಭದಲ್ಲಿ ಪ್ರವೇಶ ಮಾಡಿ ಪರೀಕ್ಷಿತ್ ಮಹಾರಾಜನನ್ನು ಉಳಿಸ್ತಾನೆ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಆಗ ಆ ಉತ್ತರಾಯಣ ಅಂದರೆ ಉತ್ತರ ಗರ್ಭದಲ್ಲಿ ಪ್ರವೇಶ ಮಾಡಿ ಪರೀಕ್ಷಿತ್ ಮಹಾರಾಜನಿಗೆ ಪ್ರಾಣದಾನ ಮಾಡಿರ್ತಕ್ಕಂಥ ಆ ಮಹಾಪ್ರಭು ಕೃಷ್ಣ ಪರಮಾತ್ಮ ನನ್ನ ಎದುರುಗಡೆ ಬರಬೇಕು, ಆಗ ನಾನು ಈ ಶರೀರನ ತ್ಯಾಗ ಮಾಡ್ತೀನಿ ಅಂತ ಭೀಷ್ಮ ಪಿತಾಮಹರ ಉದ್ದೇಶ ಆಗಿತ್ತಂತೆ. ಆದ ಕಾರಣ ಇಲ್ಲಿ ಉತ್ತರಾಯಣ ಅಂದರೆ ನಾವು ಏನು ಸೂರ್ಯ 6 ತಿಂಗಳು ಈ ಕಡೆ ಹೋಗ್ತಾನೆ, 6 ತಿಂಗಳು ಆ ಕಡೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ಮುಖ್ಯವಾಗಿ ಭಗವಂತನ ಭಕ್ತರು ಯಾವ ರೀತಿ ತಮ್ಮ ದೇಹನ ಹೇಗೆ, ಎಲ್ಲಿ, ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಯಾವುದೇ ರೀತಿ ಯೋಚನೆ ಮಾಡೋದಿಲ್ಲ. ಅವರ ದೃಷ್ಟಿ ಏನಂದರೆ ಯಾವಾಗಲೂ ಅವರು ಎಲ್ಲಿವರೆಗೂ ಈ ದೇಹದಲ್ಲಿ ಇರ್ತಾರೆ, ಅಂದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಶರೀರ ಕೂಡ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು. ಸೊ ಎಲ್ಲಿವರೆಗೂ ಈ ಶರೀರ ಕೂಡ ಭಗವಂತನ ಸೇವೆಯಲ್ಲಿ ಎಷ್ಟು ಸೂಕ್ತವಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಅವರ ಖಚಿತತೆ, ಅವರ ಪ್ರಯಾಣ ಯಾವ ರೀತಿ ಇರುತ್ತೆ, ಎಲ್ಲಿಗೆ ಹೋಗಬೇಕು, ಅವ್ರು ಯಾವ ರೀತಿ ಅವ್ರ ಉದ್ದೇಶ ಯಾವ ರೀತಿ ಇರುತ್ತೆ, ಅವರ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಇರುತ್ತೆ, ಅದನ್ನು ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ ನೋಡ್ತಾ ಇರ್ತಾನೆ. ಸೊ ಅದರ ಮುಖಾಂತರವಾಗಿ ಅವರು ಈ ದೇಹನ ತ್ಯಾಗ ಮಾಡಿದ್ಮೇಲೆ ಭಗವದ್ಧಾಮಕ್ಕೆ ಹೊರಟೋಗ್ತಾರೆ. ಹರೇ ಕೃಷ್ಣ.